ಅವರಿಬ್ರು ಇದಾರಾ? ಇದಾರೆ. ಹೋಗಿ ಕರಿ. ಅಲ್ಲ ಡ್ಯಾಡ್, ಆ ಕಣ್ಣು ಮನಿದಿಗೂ ಯಾಕೆ ವಿಷಯ ತಿಳಿಸ್ಬೇಕು? ಅವರಿಂದ ದೂರ ಇದ್ದಷ್ಟು ನಿಂದೆ ಅಲ್ವಾ? ಯಾಕೆಂದ್ರೆ ಅವರಿಬ್ಬರೇ ಕಣೋ ಇದಕ್ಕೆ ಹರಕೆ ಕುರಿಗಳು. ನೀನಿನ್ನು ಪಡೆದೋದು ಬಹಳ ಇದೆ, ಸ್ವಲ್ಪ ಸುಮ್ಮನೆ ಇರು. ಏನ್ ವಿಷಯ ಅಣ್ಣ, ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹೇಳ್ತೀನಿ, ಅದಕ್ಕೆ ನಿಮ್ಮೆಲ್ಲರನ್ನೂ ಕದ್ದಿರೋದು. ನಿಮ್ಗೆಲ್ಲ ವರ್ಮಾ ಹಾಸ್ಪಿಟಲ್ ಓನರ್ ಮುಖೇಶ್ ವರ್ಮಾ ಗೊತ್ತಿದೆಯಲ್ಲ? ಗೊತ್ತಿಲ್ಲದೆ ಏನಣ್ಣ, ನಮ್ ದೊಡ್ಡ ಕಾಂಪಿಟೇಟರ್ ಮಲ್ಟಿ ಮಿಲಿಯನ್ ಬಿಸ್ನೆಸ್ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಎಸ್, ಅದೇ ಕೋಟ್ಯಾಧಿಪತಿ ಈಗ ನಮ್ಮ ಸಂಜುಗೆ ಅವ್ರ ಮಗಳನ್ನ ನಮ್ಮ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಹುಡುಗ ಹುಡುಗಿ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡು ಒಪ್ಕೊಂಡಿದ್ದಾರೆ. ಇನ್ನೇನಿದ್ರು ಒಳ್ಳೆ ಮುಹೂರ್ತ ನೋಡಿ ಸಾಹೇಬ್ರಿಗೆ ಮದುವೆ ಮಾಡೋದಷ್ಟೇ ಬಾಕಿ. ಹೌದೇನೋ ಸಂಜು, ಒಳ್ಳೇದಾಗ್ಲಿ ಕಂದ. ರೀ, ಎಷ್ಟು ಸಿಹಿ ಸುದ್ದಿ ಹೇಳಿದ್ದೀರಾ. ಕರ್ಣ, ಇದಕ್ಕೆ ನೀನೇನು ಹೇಳ್ತೀಯಾ? ಇನ್ಫ್ಯಾಕ್ಟ್ ಅವ್ರು ನಿನ್ನ ಒಪ್ಪಿಗೆ ಕೇಳಿದ್ರು. ನಿನ್ನ ಪರವಾಗಿ ನಿನಗೆ ಒಪ್ಪಿಗೆ ಇದೆ ಅಂತ ನಾನು ಹೇಳಿಬಿಟ್ಟೆ. ಸೊ ಯಾರೇ ನಿನ್ನ ಬಂದು ಕೇಳಿದ್ರು ನಮ್ಮಿಬ್ರು ಉತ್ತರ ಒಂದೇ ಇರಬೇಕು. ಇದರಲ್ಲಿ ನನ್ನ ಒಪ್ಪಿಗೆ ಕೇಳೋದು ಏನಿದೆ? ಇದು ಖುಷಿ ವಿಚಾರನೇ. ಸಂಜು ಮದುವೆ ಆಗ್ತಿದ್ರೆ ಅದೇ ಒಂದು ಖುಷಿ ವಿಚಾರ. ಎಲ್ಲ ಒಳ್ಳೇದಾಗಬೇಕಷ್ಟೇ. ಈ ಮದುವೆಗೆ ನನ್ನ ಫುಲ್ ಸಪೋರ್ಟ್ ಇದೆ. ಆದ್ರೆ ಮಾವ, ಮುಖೇಶ್ ವರ್ಮಾ ಅವ್ರಿಗೆ ವಸಿಷ್ಠ ಹಾಸ್ಪಿಟಲ್ ಹೆಸರು ಕೇಳಿದ್ರೇನೆ ಆಗಲ್ಲ. ಎಷ್ಟೊಂದ್ಸಲ ಓಪನ್ ಆಗಿ ನಮ್ಮ ಹಾಸ್ಪಿಟಲ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ. ಆದ್ರೆ ಇದಕ್ಕಿದಾಗೆ ಸಂಬಂಧ ಬೆಳೆಸ್ತಾರೆ ಅಂದ್ರೆ ಹೇಗೆ? ನೋಡು, ವೃತ್ತಿನೇ ಬೇರೆ, ವೈಯಕ್ತಿಕ ಸಂಬಂಧನೇ ಬೇರೆ. ಅವರಾಗೆ ಮುಂದೆ ಬಂದಿದ್ದಾರೆ ಅಂದ್ರೆ ಮನಸ್ಸಿನಲ್ಲಿ ಏನೂ ಇಟ್ಕೊಂಡಿಲ್ಲ ಅಂತ ಅರ್ಥ. ಈಗ ನೀನು ನೆಗೆಟಿವ್ ಆಗಿ ಮಾತಾಡಿ